ಹಾಯ್ ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಬ್ಲಿಂಕಿಟಿಂದ ಮಿಕ್ಸ್ ವೆಜಿಟೇಬಲ್ ಚಿಪ್ಸ್ ತರಿಸಿದ್ಲು. ಇವಾಗೆಲ್ಲ ಕಡೆ ವೈರಲ್ ಆಗಿದೆ ಅಲ್ವ ಇದು ಚಿಪ್ಸು. ಸರಿ ನಾವು ಒಮ್ಮೆ ಟ್ರೈ ಮಾಡೋಣ ಅಂತ ತರಿಸಿದ್ವಿ ಬ್ಲಿಂಕಿಟಿಂದ. ಟೇಸ್ಟ್ ವೈಸು ಓಕೆ, ಚೆನ್ನಾಗಿತ್ತು. ಮಕ್ಕಳಿಗೆ ಗುಡ್ ಫಾರ್ ಹೆಲ್ತ್ ಓಕೆ. ಬಟ್ ಕ್ವಾಂಟಿಟಿ ವೈಸು ಅಷ್ಟಕ್ಕಷ್ಟೇ, ಏನು ಅಷ್ಟೊಂದು ಕ್ವಾಂಟಿಟಿ ಕೊಟ್ಟಿರಲಿಲ್ಲ. ಮನಿ ವರ್ತಿಲ್ಲ, ಬಟ್ ಓಕೆ. ವೆಜಿಟೇಬಲ್ ಚಿಪ್ಸ್ ಅಲ್ವಾ, ಒಂದು 2-3 ಥರ ವೆಜಿಟೇಬಲ್ಸ್ ಮಿಕ್ಸಲ್ಲಿ ಕೊಟ್ಟಿದ್ದರು. ಇದು ಬೀಟ್ರೂಟ್ದು, ಆಮೇಲೆ ಪೊಟ್ಯಾಟೊ, ಆಮೇಲೆ ಬೆಂಡೆಕಾಯಿ, ಮತ್ತು ಇನ್ನೊಂದು ಹಲಸಿನಕಾಯಿದ್ದೇನೋ ಒಂದು ಕೊಟ್ಟಿದ್ದರು. ಆ ಥರ ಒಂದು 3-4 ವೆಜಿಟೇಬಲ್ಸ್ ಕೊಟ್ಟಿದ್ದರು. ಪರವಾಗಿಲ್ಲ, ಓಕೆ. ತುಂಬ ಖಾರ ಇರಲಿಲ್ಲ, ಓಕೆ. ಮೈಲ್ಡಾಗಿತ್ತು, ಚೆನ್ನಾಗಿತ್ತು. ಬಟ್ ಕ್ವಾಂಟಿಟಿ ಮಾತ್ರ ಹೇಳ್ಕೊಳ್ಳೋ ಥರನೇ ಇಲ್ಲ. ಅದರಲ್ಲಿ ಆ ಪ್ಯಾಕ್ ಆ ಥರ ಕಾಣಿಸ್ತಿದೆ ಅಷ್ಟೇ. ಅದರಲ್ಲಿ ಒಂದು 1/4 ಭಾಗ ಅಷ್ಟು ಕೊಟ್ಟಿರಲಿಲ್ಲ. ಸರಿ ಇರಲಿ ಬಿಡು, ಮಕ್ಕಳು ಬಾಕ್ಸ್ ತೊಗೊಂಡೋಗ್ತೀನಿ ಅಂತ ತರಿಸಿದ್ಲು. ಮಕ್ಕಳು ಎಲ್ಲ ಸ್ಕೂಲಿಗೆ ರೆಡಿಯಾಗಿ ಇವಾಗ ಓಡ್ತಾ ಇದ್ದಾರೆ. ಸ್ಕೂಲ್ಗೆ ಹೋದ್ಮೇಲೆ ಇವತ್ತು ಹಬ್ಬ ಸ್ಟಾರ್ಟ್ ಆದಮೇಲೆ ಇರುತ್ತಲ್ಲ ಹೆಣ್ಮಕ್ಳಿಗೆ ಕ್ಲೀನಿಂಗ್ ಕೆಲಸ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಸ್ವಲ್ಪ ಬಿಸಿನೀರು ಕುಡಿದು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಇವತ್ತು ನಾನು ಸ್ವಲ್ಪ ಬಿಸಿನೀರು ಕುಡಿತಾ ಇದ್ದೀನಿ. ನಿಮ್ಮ ಮನೆಯಲ್ಲೂ ಎಲ್ಲ ಸ್ಟಾರ್ಟ್ ಆಗಿದೆಯಾ ವರಮಹಾಲಕ್ಷ್ಮಿ ಕ್ಲೀನಿಂಗು? ಹಬ್ಬ ಅಂತ ಬಂದರೆ ಕ್ಲೀನಿಂಗೇ ಎಲ್ಲರ ಮನೆಯಲ್ಲೂ. ಸರಿ, ಬಿಸಿನೀರೆಲ್ಲ ಕುಡಿದು ಸ್ವಲ್ಪ ಬಟ್ಟೆ ಮಿಷಿನ್ಗೆ ಹಾಕಿದೆ. ಸ್ವಲ್ಪ ಹಾಕ್ಬಿಡೋಣ, ಯಾಕಂದರೆ ತುಂಬ ಬಿಸಿಲು ಅಷ್ಟೊಂದಿಲ್ಲ ಅಲ್ವಾ. ಬೇಗ ಸ್ವಲ್ಪ ಡ್ರೈ ಆಗಲಿ ಅಂತ ನಾವು ಬಾಲ್ಕನಿಲೇ ಸ್ವಲ್ಪ ಈ ಥರ ಕ್ಲೋತ್ಸ್ ಹ್ಯಾಂಗರ್ ಹಾಕ್ಸ್ಕೊಂಡಿದ್ದೀವಿ. ಸ್ವಲ್ಪ ಇದ್ದಾಗ ಅಲ್ಲಿ ಹಾಕ್ತೀವಿ, ಜಾಸ್ತಿ ಇದ್ದರೆ ಮೇಲ್ಗಡೆ ಹಾಕ್ತೀನಿ. ಸ್ವಲ್ಪ ಮೋಡ ಥರ ಇತ್ತು, ಮತ್ತು ನಾನು ಕ್ಲೀನ್ ಮಾಡಬೇಕಾದ್ರೆ ಮಳೆ ಬರುತ್ತೆ ಅಂದ್ಬಿಟ್ಟು ಇಲ್ಲೇ ಹಾಕ್ತೆ. ಹಾಕಿ ಇವಾಗೆಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಎಲ್ಲ ಸ್ಟಾರ್ಟ್ ಮಾಡಿದ್ದೀರಾ? ಎಲ್ಲರೂ ಏನು ಮಾಡ್ತಾಯಿದ್ದೀರಾ ಅಂತ ಕಮೆಂಟ್ ಮಾಡಿ. ಹಬ್ಬ ಅಂದ್ರೇ ಕ್ಲೀನಿಂಗು ಅಂತ, ಕ್ಲೀನಿಂಗ್ ಮುಗಿದ್ರೆ ಹಬ್ಬ ಮುಗೀತು ಅಂತ ಆಯಿತು. ನಾನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಒನ್ ಟೈಮ್ ಮಾಡೋಕ್ಕಾಗಲ್ಲ ಅಲ್ವಾ. ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕು. ಮನೇಲಿ ಬೇರೆ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು, ಅವರೆಲ್ಲ ಹೋದ್ಮೇಲೆ ಕ್ಲೀನ್ ಮಾಡ್ಕೋಬೇಕು. ಸೊ ಇವತ್ತು ಸ್ವಲ್ಪ ಫ್ರೀಯಾಗಿದ್ದೆ. ನಮ್ಮ ಮನೇಲಿ ಇವತ್ತೇನು ವಾರ ಪೂಜೆ ಎಲ್ಲ ಇಲ್ಲ, ವೆಡ್ನಸ್ಡೇ. ಸೊ ಅದಕ್ಕೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇದಾದಮೇಲೆ ಮಧ್ಯಾಹ್ನದಿಂದ ನನ್ನ ಹಸ್ಬೆಂಡ್ ರಿಲೇಷನ್ ಕಡೆ ಒಂದು ಊರ ಹಬ್ಬ ಇದೆ, ನೆಲಮಂಗಲ ಸೈಡು ಹೋಗಬೇಕು. ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಟಿ ವಿ ಸ್ಟ್ಯಾಂಡು ಮತ್ತು ಲೈಟ್ಸು, ಫ್ಯಾನ್ಸು ಎಲ್ಲ ಇತ್ತಲ್ಲ, ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಣ. ಇನ್ನೇನು ಹಬ್ಬ ಹತ್ರ ಬಂತಲ್ಲ ಅಂತ ಮಾಡ್ತಾಯಿದ್ದೀನಿ. ಮಾಡಿ ಎಲ್ಲ ಕ್ಲೀನ್ ಮಾಡಿ ಮಧ್ಯಾಹ್ನ ಮೇಲೆ ಫಂಕ್ಷನ್ಗೆ ಓಡಬೇಕು. ಫ್ರೆಂಡ್ಸ್, ಏನು ಗೊತ್ತಾ, ಮನೆ ಕಟ್ಟಿಸ್ಬೇಕಾದ್ರೆ ಖುಷಿಯಾಗಿ ಎಲ್ಲ ಬೇಕು ಅಂತ ಮಾಡಿಸ್ಕೊತೀವಿ. ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಅಲ್ವಾ ಹೆಂಗೆ ಏನು ಅಂತ ಗೊತ್ತಾಗೋದು. ಆದರೂ ಬೇಕು. ಒಂದು ಮನೆ ಅಂದಮೇಲೆ ನಮಗೂ ಒಂದು ಇದೇ ಥರ ಕಟ್ಟಬೇಕು ಮನೆ, ಈ ಥರ ಅಂತ ಎಲ್ಲರಿಗೂ ಡ್ರೀಮ್ ಇರುತ್ತೆ. ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಕಟ್ಟಿಸಿರ್ತೀವಿ. ಬಟ್ ಏನಂದರೆ ನಾನು ಹೇಳೋದೊಂದು ಅಂದರೆ ಹಬ್ಬ ಇರೋವಾಗ ಮಾತ್ರ ಕ್ಲೀನ್ ಮಾಡೋಕ್ಕೆ ಹೋದರೆ ತುಂಬ ಕಷ್ಟ ಅನಿಸುತ್ತೆ ಕ್ಲೀನ್ ಮಾಡೋಕ್ಕೆ. ಮಂತ್ಲಿ ಒನ್ಸು ಯಾವಾಗ ಫ್ರೀ ಆಗಿರ್ತೀವಲ್ಲ ನಾವು, ಆ ಟೈಮಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ಅಷ್ಟೊಂದು ರಿಸ್ಕ್ ಅನಿಸಲ್ಲ. ಈಗ ಯುಗಾದಿ ಹಬ್ಬ ಆದಮೇಲಿಂದ ಇದೇ ಹಬ್ಬ ಬಂದಿರೋದು. ನಾವು ಆ ಹಬ್ಬ ಏನೂ ಇಲ್ಲ ಬಿಡು ಅಂದ್ಕೊಂಡು ಸುಮ್ಮನೆ ಇದ್ದರೆ ಅದು ತುಂಬ ಧೂಳಿದ್ದೇ ಇರುತ್ತೆ. ಅವಾಗವಾಗ ಸ್ವಲ್ಪ ಡೀಪ್ ಕ್ಲೀನ್ ಇಲ್ಲ ಅಂದ್ರೂ ಲೈಟಾಗಿ ಕ್ಲೀನ್ ಮಾಡ್ಕೊಬೋದು. ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ನಮಗೂ ಒಂದು ಮನೇಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ಅದಕ್ಕೆ ನಾನು ಅಷ್ಟೇ ಅವಾಗವಾಗ ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಬಟ್ ಆದರೂ ಹಬ್ಬ ಅಲ್ವಾ, ಎಲ್ಲರೂ ವರಮಹಾಲಕ್ಷ್ಮಿ ಯಾರ್ಯಾರು ಕೂರಿಸ್ತೀರಾ ಕಮೆಂಟ್ ಮಾಡಿ. ನಾವು ಕೂರಿಸ್ತೀವಿ. ನಾನು ದೇವ್ರ ಮನೆಯಲ್ಲೇ ಕೂರಿಸ್ತೀನಿ. ನಾನು ಆವತ್ತಿಂದನೂ ಸ್ವಲ್ಪ ದೇವ್ರ ಮನೆಯಲ್ಲೇ ಅಭ್ಯಾಸ ಮಾಡ್ಕೊಂಬಂದಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ದೇವ್ರ ಮನೇಲಿ ಕೂರಿಸೋದೇ ಇಷ್ಟ. ಸೊ ಅಲ್ಲೇ ನೀಟಾಗೆ. ಆಮೇಲೆ ನಮ್ಮ ಮನೆಯಲ್ಲಿ ನೋಡಿದ್ದೀರಲ್ವ ನೀವು, ನನ್ನ ಲಾಗಲ್ಲೆಲ್ಲ ಶ್ರೀನಿವಾಸ ಫೋಟೋ ಇದೆ. ಅಲ್ಲಿಯೇ ಲಕ್ಷ್ಮಿ ಕೂರಿಸಿದ್ರೆ ನಮಗೆ ಒಳ್ಳೆಯದು ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ಆಮೇಲೆ ನಾವು ಮನೆಯಲ್ಲಿ ಶ್ರೀನಿವಾಸ ದೇವರಲ್ವ ನಮ್ಮ ಮನೆ ದೇವರು. ಸೊ ಅದಕ್ಕೆ ನಾವು ಶ್ರಾವಣದಲ್ಲಿ 4 ಶ್ರಾವಣ ಮಾಡಬೇಕು. ಸೊ ನಾವೇನು ಮಾಡ್ತೀವಿ, ಸೆಕೆಂಡ್ ವಾರದಲ್ಲಿ ಯಾವಾಗ ವರಮಹಾಲಕ್ಷ್ಮಿ ಪೂಜೆ ಮಾಡಿರ್ತೀವಲ್ಲ ಅದೇ ಟೈಮಲ್ಲಿ ನಮ್ಮ ಮನೆಯಲ್ಲಿ ಐನೋರನ್ನು ಕರೆಸಿ ಪೂಜೆ ಮಾಡಿಸ್ಕೊಂಬಿಡ್ತೀವಿ. ಅದಕ್ಕೆ ನಾನು ದೇವ್ರ ಮನೆಯಲ್ಲೇ ನೀಟಾಗಿರುತ್ತೆ ಅಂತ ಚಿಕ್ಕದಾಗೆ ಕೂರಿಸ್ಕೊತೀನಿ ಫ್ರೆಂಡ್ಸ್. ಆದರೆ ದೇವ್ರ ಮನೆಯಲ್ಲೇ ಕೂರಿಸೋದು ಪ್ರತಿ ವರ್ಷ. ಇವಾಗ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡಿ ಹತ್ತಿರ 4 ಇಯರ್ಸ್ ಆಯಿತು. ನಾನು ಮನೆಗೆ ಬಂದ ಮೇಲೆ ನಾನು ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಪ್ರತಿ ವರ್ಷ ಪೂಜೆ ಮಾಡಿ ನಮ್ಮ ಅಮ್ಮ ಮನೆಗೆ ಹೋಗ್ಬಿಡ್ತಾಯಿದ್ವಿ. ಅಮ್ಮ ಮನೆಯಲ್ಲೂ ಕೂಡ ಕೂರಿಸ್ತಾರೆ.
ಅಲ್ಲಿ ಹೋಗ್ತಾಯಿದ್ವಿ. ಅಮ್ಮ ಮನೆಗೆ ಹೋದಾಗ ನಾನು ಹಂಗೆ ಅಂದ್ಕೊತಾ ಇದ್ದೆ, ಯಾವಾಗ ನಮಗೆ ಸ್ವಂತ ಮನೆ ಅಂತ ಆಗುತ್ತೆ ಆವಾಗ ನಾನು ಕೂಡ ಕೂರಿಸ್ತೀನಮ್ಮ ಅಂತ ಅಂದ್ಕೊಂಡಿದ್ದೆ. ನಾವು ಅಂದ್ಕೊಂಡಿದ್ದ ತಕ್ಷಣ ಆಗೋಕ್ಕಾಗಲ್ಲ ಅಲ್ವಾ. ನಾವು ಇವಾಗ ಒಂದು 4 ಇಯರ್ಸ್ ಆಯಿತು ಮನೆ ಕಟ್ಟಿ. ದೇವ್ರ ಇಚ್ಛೆ ಯಾವಾಗಿರುತ್ತೋ ಆವಾಗ ಭಗವಂತ ಕೊಡೋದು, ನಾವೇನು ಅಂದ್ಕೊಂಡಿದ್ರು ಆಗಲ್ಲ. ಸರಿ, ನಾವು ಸೈಟ್ ಇತ್ತು, ಬಟ್ ಅದೇ ಹೇಳಿದ್ನಲ್ಲ, ಯಾವಾಗ ಆಗಬೇಕು ಆ ಟೈಮು ಅಂತ ಬಂದಿರೋವಾಗ ಅದು ಆಗುತ್ತೆ. ನಮ್ಮ ಮನೆ ಗೃಹಪ್ರವೇಶ ಟೈಮಲ್ಲಿ ನಾನು ದೇವ್ರದ್ದು ಫೋಟೋ ತೊಗೊಂಡು ಬರಬೇಕು ಅಂತಲೇ ನಾವು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಯಾಕಂದರೆ ಗೃಹಪ್ರವೇಶ ಅಂದರೆ ಎಲ್ಲರಿಗೂ ಗೊತ್ತು, ಸ್ವಲ್ಪ ಬಜೆಟ್ದು ಇರುತ್ತೆ. ಪೂಜೆ ಎಲ್ಲ ಆದಮೇಲೆ ತರೋಣ ಅಂತ ಜಸ್ಟು ಮುಕ್ಕೋಡ ತರೋಣ ಅಂತ ಹೋದ್ವಿ. ಭಗವಂತನ ಇಚ್ಛೆಯಿಂದ ನಾನು ಸುಮಾರು ಲಾಗಲ್ಲಿ ಹೇಳಿದ್ದೀನಿ ನಿಮಗೆ, 2 ಶ್ರೀನಿವಾಸ ಫೋಟೋ ಮತ್ತು ಲಕ್ಷ್ಮೀ ಮುಕ್ಕೋಡ 2 ಒಟ್ಟಿಗೆ ನಮ್ಮ ಮನೆಗೆ ಬಂತು. ನಾನು ಗುರುಪ್ರವೇಶದಲ್ಲೇ ದೇವ್ರ ಮನೆಯಲ್ಲಿ ಪುರೋಹಿತರ ಹತ್ರ ಕೂರಿಸಿದ್ದೆ. ಅಲ್ಲಿಂದನೇ ನಾನು ಕಂಟಿನ್ಯೂ ಮಾಡಿಕೊಂಡೆ. ನಾನು ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಮಾಡೋಣ, ಆಮೇಲೆ ನೋಡೋಣ. ಯಾಕಂದರೆ ನಮಗೆ 2 ಹೆಣ್ಮಕ್ಳೇ. ಅವ್ರ ಮದುವೆ ಹೋದ್ಮೇಲೆ ಯಾವ ಥರ ಅಂತ ಗೊತ್ತಿಲ್ಲ. ನನಗಾಗೋಷ್ಟು ವರ್ಷ ಮಾಡಬೇಕು ಅಂತ ನನಗಂತೂ ತುಂಬ ಈ ಥರದ್ದೆಲ್ಲ ಕೂರಿಸೋದಂದರೆ ಸಖತ್ತು ಇಷ್ಟ. ಇವಾಗೇನಿಲ್ಲ ಫ್ರೆಂಡ್ಸ್, ಯೂಟ್ಯೂಬ್ ತೆಗೆದ್ರೆ ಎಲ್ಲ ವೀಡಿಯೋಸು ಬರುತ್ತೆ. ಆರಾಮಾಗಿ ನೋಡಿ ಕಲ್ತ್ಕೊಂಡು ಉಳಿಸ್ಬೋದು. ಕಲಿಬೇಕಂತ ಆಸಕ್ತಿ ಇದ್ದರೆ ಸಾಕು, ಆರಾಮಾಗಿ ಕಲ್ತು ಉಳಿಸ್ಬಿಡ್ಬೋದು. ಆಮೇಲೆ ನಮ್ಮ ಅಮ್ಮ ಮನೆಯಲ್ಲೂ ಕೂಡ ಹಬ್ಬ ಮಾಡ್ತಾಯಿದ್ರಲ್ವ ಫಸ್ಟು ನನ್ನ ಮದುವೆ ಮುಂಚೆ. ಸೊ ನಮ್ಮಮ್ಮ ಮಾಡೋದನ್ನೆಲ್ಲ ಸ್ವಲ್ಪ ನೋಡ್ಕೊಂಡಿದ್ದೀನಿ. ಏನಾದ್ರು ಗೊತ್ತಿಲ್ಲ ಅಂದರೆ ಅಮ್ಮನ ಕೇಳಿದ್ರೆ ಆಯಿತು. ಯಾರಿಗಾದ್ರೂ ನಿಮಗೂ ಇಷ್ಟ ಇದ್ದರೆ ಕೂರಿಸಿ. ನಾನು ಎಲ್ಲರಿಗೂ ಕೂರಿಸ್ಬೇಕಂತ ಹೇಳ್ತಾಯಿಲ್ಲ, ಅವ್ರಿಗೇನಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಕೂರಿಸಿ. ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಮನೇಲೂ ಇರಲಿ. ನಾನು ಒಬ್ಬಳೇ ಕ್ಲೀನ್ ಮಾಡ್ಕೊಬೇಕು. ಮಕ್ಕಳು ಸ್ಕೂಲ್ಗೆ ಹೋಗಿದ್ರೆ ಅಲ್ವಾ, ಅದಕ್ಕೆ. ಸೊ ಅವರು ಏನೂ ಎಲ್ಪ್ ಮಾಡೋಕ್ಕಾಗಿಲ್ಲ. ಮನೇಲಿದ್ದರೆ ಮಾತ್ರ ಪಾಪ ಮಕ್ಕಳು ಎಲ್ಪ್ ಮಾಡಿಕೊಡ್ತಾರೆ. ಕಿಚನ್ ಕ್ಲೀನಿಂಗ್ ಮಾಡಬೇಕಾದ್ರೆ ಮಾತ್ರ ಸಂಡೇನೇ ಮಾಡೋದು ನಾನು. ಯಾಕಂದರೆ ಮಕ್ಕಳು ಇರ್ತಾರಲ್ವ, ಅವರು ಎಲ್ಪ್ ಮಾಡ್ತಾರೆ. ಹೇಳ್ತಾ ಇರ್ತಾರೆ ಇದೆಲ್ಲ ಕ್ಲೀನ್ ಆಯಿತು ಅಂತ ಹೇಳಿದರೆ ನಾನು, ಅಮ್ಮ ನಾವಿದ್ದಾಗ ಮಾಡ್ಕೊಳ್ಳೋದಲ್ವ ನೀವು, ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಅಂತ. ಆದರೆ ಅವರು ಸ್ಕೂಲ್ಗೆ ಹೋಗ್ತಾರೆ, ಅವ್ರದ್ದು ಓದೋದೆಲ್ಲ ಇರುತ್ತಲ್ವ. ಸೊ ಅದಕ್ಕೆ ನಾನು ಅಷ್ಟು ವೆಯ್ಟ್ ಮಾಡೋಕ್ಕೆ ಹೋಗಲ್ಲ ಅವ್ರನ್ನ. ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಮಾತ್ರ ಕರ್ಕೊತೀನಿ, ಬರ್ತಾರೆ, ಕ್ಲೀನ್ ಮಾಡಿಕೊಡ್ತಾರೆ. ಆ ಥರ ಎಲ್ಲ ಏನೂ ಇಲ್ಲ, ಮಾಡಿಕೊಡ್ತಾರೆ. ಇದೆಲ್ಲ ಕ್ಲೀನಿಂಗ್ ಮುಗೀತು. ನಾನು ಕೂಡ ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾದ್ರೆ ಕಸ ಎಲ್ಲ ಬಿದ್ದಿತ್ತಲ್ಲ, ಕ್ಲೀನಾಗಿ ಕಸ ಎಲ್ಲ ಕ್ಲೀನ್ ಮಾಡಿ ಒಂದು ಸರಿ ಮಾಪ್ ಮಾಡಿಬಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ. ಫ್ರೆಂಡ್ಸ್, ಅಮ್ಮ ಬರ್ತಾಯಿದ್ದಾರೆ ಫ್ರೆಂಡ್ಸ್ ಇವತ್ತು ಮನೆಗೆ. ಅದೊಂದು ಖುಷಿ ವಿಷಯ. ನಮಗೂ ಹೇಳಿದರು ಫಂಕ್ಷನ್ಗೆ, ಅಮ್ಮ ಮನೆಯವ್ರಿಗೂ ಹೇಳಿದರು ಅಮ್ಮ ಬರ್ತಾಯಿದ್ದಾರೆ. ಅವ್ರು ಬರೋ ಅಷ್ಟರೊಳಗಡೆ ಫಟಾಫಟ್ ಅಂತ ಎಲ್ಲ ಕೆಲಸ ಮುಗಿಸಿ ಚಕ್ ಅಂತ ರೆಡಿ ಆಗಿಬಿಡ್ಬೇಕು. ಅವ್ರು ಬರೋ ಅಷ್ಟರೊಳಗಡೆ 12 o'clock ಅಷ್ಟರಲ್ಲಿ ಬರ್ತಾರೆ. ಈಗ ಅಮ್ಮ ಕೂಡ ಬಂದರು, ಹೊರಟಿದ್ದೀವಿ. ನೆಲಮಂಗಲ ಸೈಡು ಬರೋದು ಇದು ಊರು. ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೋಬೇಕು ಅಂದರು ಹಸ್ಬೆಂಡು. ಪೆಟ್ರೋಲ್ ಕೂಡ ಹಾಕ್ಸ್ಕೊಂಡ್ವಿ. ನೋಡಿದ್ರಲ್ಲ, ಅಲ್ಲಿ ಕೂತಿದ್ರಲ್ಲ ಅಮ್ಮ, ಅವರೇ ನಮ್ಮ ತಾಯಿ. ಈಗ ಹೊರಡ್ತಾ ಇದ್ದೀವಿ. ನೆಲಮಂಗಲದಿಂದ ಸ್ವಲ್ಪ ಪಕ್ಕದಲ್ಲಿ ಜಕ್ನಹಳ್ಳಿ ಅಂತ ಬರುತ್ತೆ. ಅದು ನಮ್ಮ ಅತ್ತೆ ಇದ್ದಾರಲ್ಲ, ಅವರ ಚಿಕ್ಕಮ್ಮ ಮನೆ, ಚಿಕ್ಕಮ್ಮ ಊರು. ಅವ್ರು 3 ಇಯರ್ಸ್ಗೊಮ್ಮೆ ಹಬ್ಬ ಮಾಡೋದು. ಇಷ್ಟರಲ್ಲಿ ಹಬ್ಬ ಆಗಬೇಕಿತ್ತು, ಸ್ವಲ್ಪ ಏನೋ ಊರಲ್ಲಿ ಇದು ಪ್ರಾಬ್ಲಮ್ ಆಯ್ತಂತ ಲೇಟಾಗಿ ಮಾಡಿದ್ರು. ಇವಾಗ ನೋಡಿ ಊರಿಗೆ ಬಂದಿದ್ದೀವಿ. ಫುಲ್ಲು ತುಂಬ ಒಂದು 3 ವರ್ಷ ಹಿಂದೆ ಅಲ್ವಾ ಹಬ್ಬ ಮಾಡಿದ್ದು. ಸಿಕ್ಕಾಪಟ್ಟೆ ಜನ ಇದ್ದರು, ಸಖತ್ತು ಕಾರ್ಗಳೆಲ್ಲ ನಿಂತ್ಕೊಂಡಿತ್ತು. ಯಾಕಂದರೆ ಊರು ಇರೋದು ಇನ್ನೂ ಮುಂದೆ, ಅವ್ರ ಮನೆ ಇರೋದು ಇನ್ನೂ ಮುಂದೆ. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿಂದನೂ ಕೂಡ ಕಾರೆಲ್ಲ ಇತ್ತು. ಮತ್ತು ಅಲ್ಲೇ ಇವಾಗೇನು ಬೆಂಗಳೂರು ಥರ ಏನು ಜಾಗ ಇಲ್ಲ, ಪಾರ್ಕಿಂಗ್ ಏನೋ ಥರ ಏನಿರಲ್ವಲ್ಲ ಹಳ್ಳಿ ಕಡೆ. ಪಾರ್ಕಿಂಗ್ ಎಲ್ಲ ಚೆನ್ನಾಗಿರುತ್ತೆ, ಒಂದು ಕಡೆ ಆರಾಮಾಗಿ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೋದು. ಆಮೇಲೆ ಫುಲ್ಲು ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ಟ್ರಾಫಿಕ್ ಥರನೂ ಆಗಿತ್ತು, ಆ ಕಡೆ ಈ ಕಡೆಯಿಂದ ಬರಬೇಕಲ್ಲ, ಸೊ ಟ್ರಾಫಿಕ್ ಥರ ಆಗಿಬಿಟ್ಟಿತ್ತು. ಆಮೇಲೆ ಇಲ್ಲಿ ಹೊಲ್ದ ಹತ್ರನೇ ಎಲ್ಲ ಸುಮಾರು ಜನ ಗಾಡಿ ಎಲ್ಲ ಪಾರ್ಕ್ ಮಾಡಿದರು. ನನ್ನ ಹಸ್ಬೆಂಡು ಇಲ್ಲೇ ಪಾರ್ಕ್ ಮಾಡಿಬಿಡೋಣ, ನೋಡಿ ಇಲ್ಲಿ ಎಷ್ಟು ಜನ ಕಾರು ನಿಂತಿದ್ರು ಅಂದರೆ ಅಷ್ಟೊಂದು ಜನ ಇದ್ದರು. ನಾವು ಹೋದಾಗ ಒಂದು 1:30 ಏನೋ ಆಗಿತ್ತು. ತುಂಬ ಜನ ಬಂದಿದ್ರು ಅಷ್ಟರಲ್ಲಾಗಲೇ. ನೋಡಿ ನಾವು ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಮನೆಗೆ ಬಂದ್ವಿ. ಮನೆ ಅಂತೂ ಹೊಸ್ದಾಗೆ ಕಟ್ಟಿಸಿರೋದು ಅವರು. ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ ಮನೆ. ನಂಗೆ ಈ ಥರ ಹೊರ್ಗಡೆ ಗಿಡ ಎಲ್ಲ ಹಾಕಿರೋ ಮನೆ ಅಂದರೆ ಸಖತ್ತು ಇಷ್ಟ. ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾಯಿದ್ದೆ ಆ ಥರನೇ, ಈ ಥರ ನೋಡಿ ಎಷ್ಟು ಚೆನ್ನಾಗಿ ಗಿಡ ಹಾಕ್ಕೊಂಡು ಇದ್ದರೆ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಅಂತ. ಅಲ್ಲಿ ಹೋಗ್ತಾಯಿದ್ರಲ್ಲ ಅವರು, ನಮ್ಮ ಮೈದ
ಮೈದೂರು ಹೆಂಡ್ತಿ ಪಾಪು ಎಲ್ಲ ಮಾತಾಡಿಕೊಂಡು ಹಿಂಗೆ ಎಲ್ಲ ಸೇರಿದ್ವಲ್ಲ, ಚೆನ್ನಾಗಿ ಮಾತಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೇಗ ಬಿಟ್ಬಿಟ್ವಿ. ಸೊ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ಅವರು ಬರೋ ಅಷ್ಟ್ರಲ್ಲಿ ಹೋಗ್ಬೇಕಲ್ಲ. 3:30ಗೆಲ್ಲ ಮಕ್ಕಳು ಬರ್ತಾರೆ. ಆ ಕಡೆಯಿಂದ ಬಿಟ್ವಿ, ಮಳೆ ಸ್ಟಾರ್ಟ್ ಆಯಿತು. ಮಾರ್ನಿಂಗ್ ಹೋಗ್ಬೇಕಾದ್ರೆ ಏನು ಅಷ್ಟು ಮಳೆ ಇರಲಿಲ್ಲ. 3:30 ಮೇಲೆ ಇವಾಗ ಸ್ಟಾರ್ಟ್ ಆಗ್ತಿದೆಯಲ್ಲ ಮಳೆ. 3 ಆಲ್ರೆಡಿ ಆಗಿತ್ತು. ಮಕ್ಕಳು ಸ್ಕೂಲ್ ಹತ್ರ ಪಿಕಪ್ ಮಾಡೋಣ ಅಂತ ಹಂಗೆ ಮನೆಗೂ ಕೂಡ ಹೋಗಿಲ್ಲ, ಹಂಗೆ ಬಂದು ಇಲ್ಲಿ ಪಿಕಪ್ ಮಾಡೋಣ ಅಂತ ಬಂದ್ವಿ. ಸ್ಕೂಲ್ ಹತ್ರ ನೋಡಿದ್ರೆ ತುಂಬ ಮಳೆ ಇದ್ದರೆ ಮಕ್ಳನ್ನ ಕಳಿಸಲ್ಲ ಅವರು, ಪೇರೆಂಟ್ಸ್ ಬಂದರೆ ಮಾತ್ರ ಕಳಿಸ್ತಾರೆ. ಅಲ್ಲಿ ಹೋಗ್ತಾರೆ ಮಕ್ಕಳೆಲ್ಲ ವ್ಯಾನ್ ಸ್ಟೂಡೆಂಟ್ಸು. ಅವ್ರ ಪೇರೆಂಟ್ಸ್ ಯಾರು ಬರ್ತಾರೋ ಅವರೆಲ್ಲ ಒಳಗಡೆನೇ ಇರಬೇಕು. ಮಕ್ಕಳು ಗ್ರೌಂಡ್ಗೂ ಕೂಡ ಕಳಿಸಲ್ಲ, ಪಿಕಪ್ ಮಾಡ್ಕೊಂಡು ನಾವೇ ಬರಬೇಕು. ನಾನು ಒಳಗಡೆ ಬಂದೆ ಪಿಕಪ್ ಮಾಡೋಣ ಅಂತ. ಆ ಟೀಚರ್ಸು ಮೇಲ್ಗಡೆ ಕ್ಲಾಸ್ ರೂಮಲ್ಲೇ ಇದ್ದಾರೆ, ಮಳೆ ಇದೆಯಲ್ಲ ಹೋಗಿ ಪಿಕಪ್ ಮಾಡಿ ಅಂದರು. ನೋಡಿ ಮಗಳನ್ನ ಪಿಕಪ್ ಮಾಡಿಕೊಂಡು ಕರ್ಕೊಂಬಂದೆ. ಅವಳಿಗೆ ಅವ್ರ ಅಜ್ಜಿ ಬಂದಿದ್ದಾರಲ್ಲ, ಒಂಥರ ಖುಷಿ. ಮನೆಗೆ ಹೋದರೆ ಅಜ್ಜಿ ಬಂದಿದ್ದಾರೆ ಅಂತ ಖುಷಿ. ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಅಮ್ಮ ಅಪ್ಪ ಇಲ್ವಲ್ಲ, ಮಕ್ಳಿಗೆ ಯಾರಾದರೂ ಬಂದರೆ ಈ ಥರ ಖುಷಿ. ಸರಿ, ಸಂಜೆ ಅವಳು ಡ್ಯಾನ್ಸ್ ಕ್ಲಾಸ್ ಇತ್ತು, ಕರ್ಕೊಂಡೋಗಿ ಮತ್ತು ಸ್ವಲ್ಪ ನಮ್ಮಮ್ಮ ಸ್ವಲ್ಪ ಸ್ಯಾರೀಸ್ ತೊಗೋಬೇಕು ಅಂದರು. ನಾವಿರೋ ಏರಿಯಾದಲ್ಲಿ ತೊಗೊಳ್ಳೋಣ ಅಂತ ಹೋದರೆ ಏನು ಹಬ್ಬದಕ್ಕೆ ಇಷ್ಟು ಜನ ತುಂಬ್ಕೊಂಡಿದ್ದಾರೆ ಫ್ರೆಂಡ್ಸ್. ಏನು ಸೀರೆ ತೊಗೊತಾರೆ ಈ ಲೇಡೀಸು ಅಂದರೆ ಅಷ್ಟು ತುಂಬ್ಕೊಂಡಿದ್ದಾರೆ ನೋಡಿ. ಅವರು ಪರಿಚಯ ಇರೋರೆ ನಮಗೆ ಅಂಗಡಿಯವರು. ಅಲ್ಲಿ ಜನ ನೋಡಿ ನೋಡಿದ್ವಿ, ಒಂದು ಸುಮಾರು 1-2 ಇಷ್ಟ ಆಯಿತು, ನೋಡಿ ತೊಗೊಂಡ್ವಿ. ಆ ಅಂಗಡಿಯವರೇ ನಾಳೆ ನಾಡ್ದು ಬನ್ನಿ ಅಂತ ಹೇಳಿದ್ರು. ಸರಿ ಬಂದ್ವಿ. ಬ್ಯಾಂಗಲ್ ಸ್ಟೋರಲ್ಲಿ ಸ್ವಲ್ಪ ಹಬ್ಬದ್ದು ಪರ್ಚೇಸಿಂಗ್ ಇತ್ತು, ಅಮ್ಮ ಕೂಡ ತೊಗೋಬೇಕು ಅಂದರು. ಬಂದ್ವಿ. ಈಗ ಹಬ್ಬದ ಸೀಸನಲ್ಲಿ ತುಂಬ ಚೆನ್ನಾಗಿ ಬ್ಯಾಂಗಲ್ಸ್ ಎಲ್ಲ ಹಾಕಿರ್ತಾರಲ್ವ, ತೊಗೊಳ್ಳೋಣ ಅಂತ ಬಂದ್ವಿ. ನನ್ನ ಮಕ್ಕಳಿಗೆ ಫ್ರೆಂಡ್ಶಿಪ್ ಡೇ ಮುಗಿದ್ರು ಇನ್ನೂ ಬ್ಯಾಂಡ್ ಬೇಕು ಅಂತ ನೋಡ್ತಿದ್ರು. ಸರಿ ಅಮ್ಮ ನಾನು ಬಳೆ ಅದು ಎಲ್ಲ ಸ್ವಲ್ಪ ಸೇಫ್ಟಿ ಪಿನ್ನು ಎಲ್ಲ ತೊಗೊಂಡ್ವಿ. ಈ ಟೈಮಲ್ಲಿ ತುಂಬ ಚೆನ್ನಾಗಿ ಇಟ್ಟಿರ್ತಾರಲ್ವ ಫ್ರೆಂಡ್ಸ್, ಹಬ್ಬದ ಟೈಮಲ್ಲಿ ಎಲ್ಲ ತೊಗೊಂಡ್ವಿ. ಇಲ್ಲಂತೂ ತುಂಬ ಚೆನ್ನಾಗಿರುತ್ತೆ, ನಾನು ಇಲ್ಲೇ ತೊಗೊಳ್ಳೋದು ಯಾವಾಗಲೂ ಮನೆ ಹತ್ರ. ಅದು ಮುಗಿಸ್ಕೊಂಡು ಬರಬೇಕಾದ್ರೆ ಮಕ್ಕಳು ಸುಮ್ಮನೆ ಇರ್ತಾರ, ಸ್ನ್ಯಾಕ್ಸ್ ಬೇಕು ಅಂದರು, ತೊಗೊಂಡ್ರು. ಇದಾಗಿತ್ತು ಇವತ್ತಿನ ಡೇ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್.